ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ PUC ಸೈನ್ಸ್ ಓದ್ತಿದ್ದೀರಿ, ಸೆಕೆಂಡ್ ಇಯರ್ ಓದ್ತಾ ಇದ್ದೀರಿ, ಜೊತೆಗೆ JEE ಎಕ್ಸಾಮ್ ತಗೊಂಡಿದ್ದೀರಿ, ಅದ್ರ ಸ್ಕೋರ್ ಮುಖಾಂತರ ಒಂದು ಉತ್ತಮವಾದ ಕಾಲೇಜಿಗೆ ಸೇರೋವಂಥ ಒಂದು ಅವಕಾಶದ ಬಗ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, IEET ಅಂತ ಬರುತ್ತೆ, ಲಕ್ನೋದಲ್ಲಿದೆ. ಒಂದು ಗೌರ್ಮೆಂಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಗೌರ್ಮೆಂಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜು ಲಕ್ನೋದಲ್ಲಿದೆ, ಉತ್ತರ ಪ್ರದೇಶದಲ್ಲಿ. ಇದು ಎಸ್ಟಾಬ್ಲಿಷ್ ಆಗಿರೋದು 1984 ಅಲ್ಲಿ. ಇದು ಅಫಿಲಿಯೇಟೆಡ್ ವಿತ್ ಅಬ್ದುಲ್ ಕಲಾಂ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಬರುತ್ತೆ, ಅದರ ಅಂಡರಲ್ಲಿ ಬರೋ ಅಂತ ಒಂದು ಕಾಲೇಜು. ಈ ಕಾಲೇಜಲ್ಲಿ BTech ಇದೆ, MBA MCA ಪ್ರೋಗ್ರಾಮ್ಸ್ ನಡೆಯುತ್ತೆ. ಇಂಜಿನಿಯರಿಂಗ್ ರ್ಯಾಂಕ್ ಅಲ್ಲಿ 101ನೇದಿದೆ. ಮತ್ತೆ ಕ್ಯಾಂಪಸ್ ವಿಸ್ತೀರ್ಣ ಬಂದು 110 ಎಕರೆಗೂ ಜಾಸ್ತಿ ಇದೆ. ಅಕ್ರಿಡೇಷನ್ ಮತ್ತೆ UGC NBA ಅಂತ ಬಂದಾಗ ರ್ಯಾಂಕಿಂಗ್ ಅಲ್ಲಿ IET ಲಕ್ನೋ 3rd ಪ್ಲೇಸ್ ಇನ್ UP. ಉತ್ತರ ಪ್ರದೇಶಲ್ಲಿ 3rd ಪ್ಲೇಸ್ ಅಲ್ಲಿ ಇದೆ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ 27th ಪ್ಲೇಸ್ ಅಲ್ಲಿ ಇರೋಂತ ಒಂದು ಇಂಜಿನಿಯರಿಂಗ್ ಕಾಲೇಜು. ರೆಕಗ್ನೇಷನ್ ಲಿಸ್ಟೆಡ್ ಅಮಾಂಗ್ ದ ಟಾಪ್ 100 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇದು ಒಂದಾಗಿದೆ. ರಿಸೀವ್ಡ್ ಆನ್ ಇಂಡಿಯನ್ ಎಕ್ಸಲೆನ್ಸ್ ಅವಾರ್ಡ್ 2017 ಅಲ್ಲಿ ಒಂದು ಅವಾರ್ಡ್ ತಗೊಂಡಿದೆ, ಇಂಡಿಯನ್ ಎಕ್ಸಲೆನ್ಸ್ ಅವಾರ್ಡ್ ಅಂತೇಳಿ, ಬೆಸ್ಟ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾದಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತೇಳಿ ಅವಾರ್ಡ್ ಸಹ ತಗೊಂಡಿದೆ. ಒಂದು ಟೆಕ್ನಿಕಲ್ ಎಜುಕೇಶನ್ ಇಂಪ್ರೂವ್ಮೆಂಟ್ ವಿತ್ ವರ್ಲ್ಡ್ ಬ್ಯಾಂಕ್ ಕೊಲಾಬ್ರೇಷನ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅಂತದ್ದು. ಡೆಸಿಗ್ನೇಷನ್ ಬಂದು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ರೆಕಗ್ನೈಸ್ಡ್ ಆಸ್ ಸ್ಟೇಟ್ ಟೆಕ್ನಿಕಲ್ ಏಜೆನ್ಸಿ ಫಾರ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಮುಖಾಂತರ. ಅದೇ ರೀತಿ ಏನಾಗಿದೆ, ಒಂದು ರಿಸರ್ಚ್ ಫೀಲ್ಡ್ ಅಲ್ಲಿ RC ಗುಪ್ತಾ ಪ್ರೆಸೆಂಟ್ ಮಾಡಿರೋ ಪೇಪರು ಸಹ ಏನಾಗಿದೆ, ಗ್ರಾವಿಟೇಷನಲ್ ರೆಡ್ ಬ್ಲೂ ಶಿಫ್ಟ್ ಅಂತೇಳಿ ಬ್ಲ್ಯಾಕ್ ಹೋಲ್ಸ್ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ಒಂದು ರಿಸರ್ಚ್ ಸಹ ಆಗಿರೋಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಇದಾಗಿದೆ. ಇದರಲ್ಲಿ ಓದಿರೋ ಅಂತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕಡೆ ಕೆಲಸ ಮಾಡ್ತಿದ್ದಾರೆ. ಅದು ಯಾವ್ದು ಇರ್ಬೋದು ಅಂದ್ರೆ ಸಂಜಯ್ ಗುಪ್ತಾ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅಸೆಂಚರ್. ಏನು ಇವ್ರು ಇದ್ದಾರೆ, ಸಂಜಯ್ ಗುಪ್ತಾ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಸೆಂಚರ್ ಅಲ್ಲಿ ಇದ್ದಾರೆ. ಅವರು ಸಹ ಈ ಕಾಲೇಜಲ್ಲಿ ಓದಿರೋ ಅಂತ ವಿದ್ಯಾರ್ಥಿ ಆಗಿದ್ದಾರೆ. ಸ್ವಪ್ನಿಲ್ ದಿವಾಡಿ ಅಂತೇಳಿ ಸೀನಿಯರ್ ಆರ್ಕಿಟೆಕ್ಟ್ ಇನ್ NVIDIA ಅಲ್ಲಿ ಫೌಂಡರ್ ಆಫ್ ಟರ್ಬೋ ಚಾರ್ಜ್ಡ್ ಸೊಲ್ಯೂಷನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ವಿನಯ್ ಪ್ರಕಾಶ್ ಅಂತೇಳಿ ಪ್ರೆಸಿಡೆಂಟ್ ಅಂಡ್ CEO ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್. ಹಿಮಾಂಶು ವರ್ಮಾ CTO ಯಾತ್ರಾ.com, ಎಕ್ಸ್ ಇಂಜಿನಿಯರಿಂಗ್ ಡೈರೆಕ್ಟರ್ ಅಟ್ ಫ್ಲಿಪ್ಕಾರ್ಟ್ ಅಲ್ಲಿ ಇದ್ದಂತರು. ಅಮಿತ್ ಸಚಿನ್ ಅಂತೇಳಿ ಸೀನಿಯರ್ ಮ್ಯಾನೇಜರ್ ಅಮೆಜಾನ್ ಇಂಡಿಯಾ. ಮೋಹಿತ್ ಮೋಹನ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ Paytm, ಎಕ್ಸ್ ಮ್ಯಾನೇಜರ್ ಆಫ್ ಅಬೆಡೋ. ಅದಿತ್ ಮೊಹೇತ್ರಾ MD ಮಾರ್ಗನ್ ಸ್ಟಾನಲಿ ವೆಲ್ತ್, ವೈಸ್ ಪ್ರೆಸಿಡೆಂಟ್ ಆಫ್ ಬ್ಯಾಂಕ್ ಅಮೆರಿಕ. ಈ ತರದ ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಇಲ್ಲಿ ಓದಂತ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿರೋದಕ್ಕೆ ಒಂದು ಉತ್ತಮವಾದ ಕಾಲೇಜ್ ಆಗಿರೋದಕ್ಕೆ ಸಾಧ್ಯವಾಗಿದೆ. ಈ ಕಾಲೇಜಿಗೆ ಸೇರ್ಬೇಕಂದ್ರೆ ಎಲಿಜಿಬಿಲಿಟಿ ಎಲ್ಲ ಏನಿರ್ಬೇಕು ಅಂದ್ರೆ PUC ನಲ್ಲಿ 45% ಗಿಂತ ಜಾಸ್ತಿ ಇರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ 12th ಕ್ಲಾಸ್ ಅಲ್ಲಿ. ಅಡ್ಮಿಷನ್ ಬೇಸ್ಡ್ ಆನ್ ರ್ಯಾಂಕ್ ಅಬ್ಟೈನ್ಡ್ ಬೈ JEE ಮೈನ್ಸ್. JEE ಮೈನ್ಸ್ ಮುಖಾಂತರ, ಸ್ಕೋರ್ ಮುಖಾಂತರ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂತಾರೆ. ಉತ್ತರ ಪ್ರದೇಶ್ ಕೌನ್ಸಿಲಿಂಗಿಗೆ ಅಪ್ಲೈ ಮಾಡಬೇಕಾಗುತ್ತೆ JEE ಸ್ಕೋರ್ ಮುಖಾಂತರ. 20% ಆಫ್ ಟೋಟಲ್ ಸ್ಯಾಂಕ್ಷನ್ಡ್ ಸೀಟ್ ರಿಸರ್ವ್ಡ್ ಫಾರ್ ಆಲ್ ಇಂಡಿಯಾ ಕ್ಯಾಂಡಿಡೇಟ್ಸ್. ಅಂದ್ರೆ UP ಅವ್ರಿಗೆ ಬಿಟ್ಟು ಬೇರೆ ಸ್ಟೇಟ್ ಅವ್ರಿಗೆ 20% ಸೀಟು ರಿಸರ್ವ್ ಇರುತ್ತೆ. JEE ಮೈನ್ಸ್ ಸ್ಕೋರ್ ಮುಖಾಂತರ UP ಕೌನ್ಸಿಲಿಂಗಿಗೆ ನೀವು ಅಟೆಂಡ್ ಆಗ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಎಲ್ಲ ಬಂದು 1200 ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ಗೆ, ಜನರಲ್ನವ್ರಿಗೆ. OBC ಕ್ಯಾಟಗರಿ ಅವ್ರಿಗೆ ಮತ್ತೆ 600 rupees ಫಾರ್ ಫಿಮೇಲ್. OBC ಮತ್ತೆ 600 rupees ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ಫಾರ್ ಆಲ್ ಕ್ಯಾಟಗರೀಸ್ SC ST ಮತ್ತೆ BTech ಅವ್ರಿಗೆ ಇರುತ್ತೆ. ಅದೇ ರೀತಿ ಕೋರ್ಸ್ ಫೀಸ್ ಅಂತ ಬಂದಾಗ ತುಂಬಾ ಕಮ್ಮಿನೇ ಇದೆ. ಒಂದು ವರ್ಷಕ್ಕೆ 89,000 ಇದೆ. ಅದೇ ರೀತಿ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇಯರ್ ಅಲ್ಲಿ 84,000 ಸಮಥಿಂಗ್ ಬರುತ್ತೆ. ಟೋಟಲ್ ನೀವು ಇಂಜಿನಿಯರಿಂಗ್ ಮುಗಿಸ್ಬೇಕು ಅಂದ್ರೆ 3,44,000 ನಿಯರ್ಲಿ ಬೇಕಾಗಂತ ಒಂದು ಫೀಸ್ ಸ್ಟ್ರಕ್ಚರ್ ಇಲ್ಲಿ ಇರುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಇದ್ರ JEE ಮೈನ್ ಸೆಷನ್ ಅಲ್ಲಿ ನೀವೇನಾರ ಬರೆದ್ರೆ ಜನವರಿಲಿ ಬರೆದ್ರೆ ಅದ್ರ ಸ್ಕೋರ್ ಮುಖಾಂತರನು ಹೋಗ್ಬೋದು. ಇಲ್ಲ ಸೆಕೆಂಡ್ ಸೆಷನ್ ಅಲ್ಲಿ ಬರೀತೀನಿ ಅಂದ್ರೆ ಏಪ್ರಿಲ್ ಮುಖಾಂತರನು ಬರ್ದು ಹೋಗ್ಬೋದು. CUT ರಿಜಿಸ್ಟ್ರೇಷನ್ ಆಗಿದ್ದು ಜನವರಿನಲ್ಲಿ, ಅದನ್ನ ಬರ್ದು ಸಹ ಹೋಗ್ಬೋದು. ನೆನ್ಪಿಟ್ಕೊಳ್ಳಿ, JEE ಮೈನ್ ಸ್ಕೋರು, CUT ಸ್ಕೋರು ಎರಡು ಮುಖಾಂತರನು ಈ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋ ಅವಕಾಶ ಇರುತ್ತೆ. ಜೂನ್ ನಲ್ಲಿ
ಜೂನ್ ನಲ್ಲಿ ಈ ಕಾಲೇಜ್ಗೆ ನೀವು ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಆಗ್ಬೇಕು. ಜೆಇ ಕಟ್ ಆಫ್ ಎಲ್ಲ ಯಾವ ತರ ಐತೆ ಅಂದ್ರೆ UP ಡೊಮೆಸ್ಟಿಕ್ ಕೋಟಾಗೆ CS ಕಟ್ ಆಫ್ 47,000 ಇದೆ. ಅದರ್ ಬ್ರಾಂಚಸ್ಗೆ 1,28,000 ಸಮಥಿಂಗ್ ಇದೆ. ಆಲ್ ಇಂಡಿಯಾ ಕೋಟಾ CS ಗೆ 41,000 ಇದೆ. ಅದರ್ ಕಟ್ ಆಫ್ ಅಂತ ಬಂದಾಗ 1,00,000ಕ್ಕೂ ಹೆಚ್ಚು ಹೋಗೋಂತ ರ್ಯಾಂಕಿಂಗ್ ಹೋಗೋಂತ ಚಾನ್ಸಸ್ ಸಹ ಇಲ್ಲಿ ಇರ್ತದೆ. ಪ್ಲೇಸ್ಮೆಂಟ್ ಅಂತ ಬಂದಾಗ 70% ಜಾಬ್ ಪ್ಲೇಸ್ಮೆಂಟ್ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 49 lakhs per annum ಇದೆ ಗೂಗಲ್ ನಲ್ಲಿ. ಅದೇ ರೀತಿ ಅವರೇಜ್ ಪ್ಯಾಕೇಜ್ ಬಂದು 10 lakhs ಇದೆ. ನೆನ್ಪಿಟ್ಕೊಳ್ಳಿ, 70% ಅಂದ್ರೆ ಒಳ್ಳೇದು. ಯಾಕಂದ್ರೆ ಕೆಲವರೆಲ್ಲ ಹೈಯರ್ ಎಜುಕೇಶನ್ಗೆ ಹೋಗಿರ್ತಾರೆ, ಆ ತರದ್ದೆಲ್ಲ ಕೇಸಸ್ ಇರ್ತವೆ. ಹಂಗಾಗಿ 70% ಪ್ಲೇಸ್ಮೆಂಟ್ ಅಂದ್ರೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಆಗಿರುತ್ತೆ. ಅದೇ ರೀತಿ ಟಾಪ್ ರಿಕ್ರೂಟರ್ಸ್ ಯಾರ್ಯಾರು ಬರ್ತಾರೆ ಅಂದ್ರೆ ಗೂಗಲ್, ಮೈಕ್ರೋಸಾಫ್ಟ್, ವಿಪ್ರೋ, ಗ್ಲೋಬಲ್ ಲಾಜಿಕ್ ಮತ್ತೆ ಅಸೆಂಚರ್, ಇನ್ನು ಹೆಚ್ಚು ಕಂಪ್ನಿಗಳು ಬರೋ ಅಂತ ಒಂದು ಕಾಲೇಜ್ ಇದಾಗಿದೆ. ಕೋರ್ಸಸ್ ಮತ್ತೆ ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ ಮೆಕ್ಯಾನಿಕಲ್ಗೆ 75 ಸೀಟ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ಗೆ 75, ಸಿವಿಲ್ಗೆ 75, ಕಂಪ್ಯೂಟರ್ ಸೈನ್ಸ್ಗೆ 130, ಕಂಪ್ಯೂಟರ್ ಸೈನ್ಸ್ AI ಗೆ 75, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೆ 75, ಕೆಮಿಕಲ್ಗೆ 70. ಟೋಟಲ್ ಸೀಟ್ಸ್ ಅಂತ ಬಂದಾಗ 575 ಸೀಟ್ಸ್ ಈ ಕಾಲೇಜಲ್ಲಿ ಎಲ್ಲಾ ಬ್ರಾಂಚ್ ಇಂದ ಸಿಗ್ತವೆ. ಇದರಲ್ಲಿ ಸ್ಕಾಲರ್ಶಿಪ್ಸ್ ಸಹ ಸಿಗುತ್ತೆ. UP ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾರೆ. ಇನ್ಕಮ್ 2.5 ಲಕ್ಷಕ್ಕೂ ಕಮ್ಮಿ ಇದ್ರೆ ಪ್ರತಿ ವರ್ಷ 25,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. AICTE ಸೆಕ್ಸ್ಕಾಮ್ ಅಂತ ಹೇಳಿ ಅದರಲ್ಲಿ 30,000 ಪರ್ ಇಯರ್ ಕೊಡ್ತಾರೆ. ಮತ್ತೆ AKTU ಅಬ್ದುಲ್ ಕಲಾಂ ಮೆರಿಟ್ ಸ್ಕಾಲರ್ಶಿಪ್ ಅಲ್ಲಿ JEE ರ್ಯಾಂಕಿಂಗ್ 10,000 ಗಿಂತ ಕಮ್ಮಿ ಇದ್ರೆ ಫುಲ್ ಟ್ಯೂಷನ್ ಫೀಸ್ ಕೊಡ್ತಾರೆ. ಅಂದ್ರೆ 84,000 to 750 ಟ್ಯೂಷನ್ ಫೀಸ್ ಕೊಡ್ತಾರೆ. EWS ರಿಲೀಫ್ ಇದರಲ್ಲಿ ಇನ್ಕಮ್ 8 lakhs ಗಿಂತ ಕಮ್ಮಿ ಇದ್ರೆ 42,375 ಅಂದ್ರೆ 50% ಆಫ್ ದ ಫೀಸ್ ನ ಕೊಡ್ತಾರೆ. ಇಷ್ಟು ಸ್ಕಾಲರ್ಶಿಪ್ ಈ ಕಾಲೇಜಲ್ಲಿ ಓದಿದ್ರೆ ನಿಮ್ಗೆ ಸಿಗ್ತವೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಮಾರ್ಕ್ ಶೀಟ್ ಬೇಕು, ಕ್ಲಾಸ್ 10th ಇಂದು ಮಾರ್ಕ್ ಶೀಟ್, 12th ಇಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು ಮತ್ತೆ JEE ಇದು ಮೈನ್ಸ್ ಇಂದು ಸ್ಕೋರ್ ಕಾರ್ಡ್. ಇಷ್ಟು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್. ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಆನ್ಲೈನ್ ರಿಜಿಸ್ಟರ್ ಆಗಬೇಕು IET ಲಕ್ನೋ ವೆಬ್ಸೈಟ್ ಅಲ್ಲಿ. ಆ ಅಪ್ಲಿಕೇಶನ್ ಫಾರಂ ಫಿಲ್ ಮಾಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಮತ್ತೆ ಅಪ್ಲಿಕೇಶನ್ ಫೀಸ್ ಹೇಳಿದ್ನಲ್ವಾ, ಅದನ್ನ ಫಿಲ್ ಮಾಡ್ಬಿಟ್ಟು ಎಂಟರಿಂಗ್ ದ JEE ಮೈನ್ಸ್ ರ್ಯಾಂಕ್ ಅನೌನ್ಸ್ ಅಪ್ಲೈ ಮಾಡಬೇಕು, ಅದರಲ್ಲಿ ಫಿಲ್ ಮಾಡಬೇಕು. ಆವಾಗ ನೀವು ಈ ಕೌನ್ಸಿಲಿಂಗ್ ಆಡಾದ್ರೆ ನಿಮ್ಗೆ ಸೀಟ್ ಇಂದು ರಿಸರ್ವೇಶನ್ ಕೌನ್ಸಿಲಿಂಗ್ ಇದ್ರಲ್ಲಿ ಬರ್ತದೆ. ರಿಸರ್ವೇಶನ್ಸ್ ಅಂತೆಲ್ಲ ಬಂದಾಗ SCRಗೆ 15% ಇರುತ್ತೆ, STRಗೆ 7.5%, OBCಗೆ 27%, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ 5%, EWS ಅವ್ರಿಗೆ 10% ಸಿಗೋ ಅಂತ ಒಂದು ಉತ್ತಮವಾದ ಕಾಲೇಜು. ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಫೀಸ್ ಕಮ್ಮಿ ಇದೆ, ಜೊತೆಗೆ ಒಂದು JEE ಸ್ಕೋರ್ ಮುಖಾಂತರ ಸೇರೋ ಅಂತ ಒಂದು ಅವಕಾಶ, ಜೊತೆಗೆ ಇಂಡಿಯಾದಲ್ಲೇ 27th ರ್ಯಾಂಕಿಂಗ್ ಅಲ್ಲಿ ಇರೋಂತ ಒಂದು ಇಂಜಿನಿಯರಿಂಗ್ ಕಾಲೇಜು. UP ನಲ್ಲಿ 3rd ರ್ಯಾಂಕಿಂಗ್ ಇದೆ. ಟಾಪ್ ಇಂಜಿನಿಯರಿಂಗ್ ಕಾಲೇಜು, ಮತ್ತೆ ಒಳ್ಳೆ ಅಲ್ಯೂಮಿನಿ ಇಟ್ಕೊಂಡಿದ್ದಾರೆ. ಇಲ್ಲಿ ಓದಂತವ್ರು ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ CEO ಆಗಿ, ಡೈರೆಕ್ಟರ್ಗಳಾಗಿ ಕೆಲಸ ಮಾಡ್ತಿರೋ ಉದಾಹರಣೆಗಳು ಇದಾವೆ. ಒಂದು ಉತ್ತಮವಾದ ಕಾಲೇಜು. ಫೀಸ್ ಸ್ಟ್ರಕ್ಚರ್ ಕಮ್ಮಿ ಇದೆ. ಔಟ್ ಆಫ್ ಸ್ಟೇಟ್ ಅವ್ರಿಗೆ 20% ಸೀಟ್ ರಿಸರ್ವೇಶನ್ ಇರುತ್ತೆ. ಜೊತೆಗೆ ಫೀಸು ನಿಮ್ಗೆ 4 ವರ್ಷದಿಂದ 3.5 ಲಕ್ಷದೊಳಗೆ ಮುಗ್ದೋಗುವಂತ ಒಂದು ಅವಕಾಶ ಇದೆ. ಜನವರಿಲಿ ನೀವು JEE ಮೇನ್ಸ್ ಇಲ್ಲ ಏಪ್ರಿಲ್ ಅಲ್ಲಿ JEE ಮೇನ್ಸ್ ತಗೋಬಹುದು. ಅದೇ ರೀತಿ CUETನೂ ಬಿಟ್ಟಿದ್ದಾರೆ ಜನವರಿನಲ್ಲಿ, ಅದ್ರದ್ದು ತಗೊಂಡು ಈ ಎರಡೂ ಮುಖಾಂತರ ಸ್ಕೋರ್ ಮುಖಾಂತರ ಸೇರ್ಕೊಳ್ಳುವಂತ ಒಂದು ಅವಕಾಶ ಇದೆ. ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಜೂನ್ ಅಲ್ಲಿ ಆಗ್ಬೇಕಾಗುತ್ತೆ. 1 ಲಕ್ಷಕ್ಕೂ ಹೆಚ್ಚು ರ್ಯಾಂಕಿಂಗ್ ಬಂದ್ರು ಇಲ್ಲಿ ಸೇರೋಂತ ಒಂದು ಅವಕಾಶ ಇದೆ. ಉಪಯೋಗಿಸ್ಕೊಳ್ಳಿ. ಯಾರೆಲ್ಲ PUC ಸೈನ್ಸ್ ಓದ್ತಿದ್ದೀರಿ, JEE ಎಕ್ಸಾಮ್ ಬರೀತಾ ಇದ್ದೀರಿ, ಅವ್ರಿಗೆಲ್ಲ ಈ ಮಾಹಿತಿ ಉತ್ತಮವಾಗಿದೆ. ನೀವು ಇದನ್ನ ನೆನಪಲ್ಲಿ ಇಟ್ಕೊಂಡು ಆ ಟೈಮಲ್ಲಿ ಕೌನ್ಸಿಲಿಂಗ್ಗೆ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಒಳ್ಳೆಯದಾಗಲಿ.